ನನಗೆ ನನ್ನ ಮಗ ಚಂದ್ರು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಅವನೇ ನನ್ನ ನೋಡ್ಕೋತಿದ್ದದ್ದು. ನನಗೊಂದು ಆಸೆ ಇತ್ತು, ನಾನು ಸಾಯೋ ಮೊದಲು ಅವ್ನ ಮದುವೆ ಮಾಡಿಸ್ಬೇಕು ಅಂತ. ಆದರೆ ಯಾವಾಗಲೂ ಇದರ ಬಗ್ಗೆ ಪ್ರಯತ್ನ ಮಾಡುವಾಗ, ವಿಷಯ ತೆಗೆಯುವಾಗ ಬೇರೆ ವಿಷಯದ ಬಗ್ಗೆ ಹೇಳ್ತಾ ಇದ್ದ. ಒಂದು ದಿನ ನಾನು ಹಠ ಮಾಡಿ, ಯಾಕೆ ಚಂದ್ರು ನಿನಗೆ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಕೇಳಿದೆ. ಅವ್ನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ. ಮತ್ತು ಸ್ವಲ್ಪ ಹೊತ್ತಿನ ನಂತರ ಹೇಳ್ದ, ನಾನು ಮದುವೆ ಆಗ್ತೀನಿ ಅಮ್ಮ, ಆದರೆ ನನ್ನ ಮಾತು ಬರದ ಹುಡುಗಿ ಜೊತೆನೇ ಮದುವೆ ಆಗೋದು ಅಂತ ಹೇಳ್ದ. ನಾನು ಆಶ್ಚರ್ಯದಿಂದ ಏನೋ ಹೇಳ್ತಾ ಇದ್ದೀಯಾ ಅಂತ ಕೇಳಿದಾಗ, ಅಮ್ಮ ನಂದಿದೆ ಒಂದು ಷರತ್ತು, ನಾನೊಬ್ಬ ಮಾತು ಬರದ ಹುಡುಗಿ ಜೊತೆ ಮದುವೆ ಆಗೋದು ಅಂತ ಹೇಳಿದ್ದ. ಅದು ಅವಳಿಗೆ ಮಾತಾಡೋಕ್ಕೆ ಬರಬಾರ್ದು. ನಾನು ಅಂದ್ಕೊಂಡೆ ಅವ್ನು ಜೋಕ್ ಮಾಡ್ತಾ ಇರ್ಬೋದು ಅಂತ. ಆಗ ಯಾಕೋ ಹೀಗೆ ಜೋಕ್ ಮಾಡ್ತೀಯಾ ಅಂತ ಕೇಳಿದಾಗ ಅವನು, ಅಮ್ಮ ಜೋಕ್ ಅಲ್ಲ ಮಾಡ್ತಾ ಇರೋದು, ನಾನು ನಿಜ ಹೇಳ್ತಾ ಇರೋದು. ನಾನು ಮದುವೆ ಆಗೋದು ಅಂದರೆ ಅಂಥ ಹುಡುಗಿ ಜೊತೆನೇ ಅಂತ ತುಂಬ ಟೆನ್ಷನಲ್ಲಿ ಹೇಳ್ದ. ಆಗ ನಾನು ಏನೂ ಹೇಳಿಲ್ಲ, ಆದರೆ ನನ್ನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಟಿತ್ತು. ಆವತ್ತಿನ ರಾತ್ರಿ ನನಗೆ ನಿದ್ದೆನೇ ಬಂದಿರಲಿಲ್ಲ. ಕೊನೆಗೆ ಬೆಳಗ್ಗೆ ಆಗೋವರೆಗೆ ಜಾಗರಣೆ ಮಾಡಿ ಟೆನ್ಷನಲ್ಲೇ ಇದ್ದೆ. ಮಾರನೇ ದಿನ ತಂಗಿ ಶ್ವೇತಾಗೆ ಫೋನ್ ಮಾಡಿದೆ. ನಾನು ಇದನ್ನೆಲ್ಲ ಹೇಳ್ಕೊಂಡೆ. ಅವಳು ನನ್ನ ಹಾಗೆ ಆಶ್ಚರ್ಯಗೊಂಡಳು. ಮತ್ತೆ ಕೇಳಿದ್ಲು, ಇದೆಂಥ ಷರತ್ತು ಅವನದು ಅಂತ. ಮತ್ತೆ ಹೇಳಲು, ನನಗೆ ಒಬ್ಬಳು ಹುಡುಗಿ ಗೊತ್ತಿದ್ದಾಳೆ, ಅವಳು ಮಾತಾಡಲ್ಲ. ಆಗ ನನ್ನ ಆಶ್ಚರ್ಯದಲ್ಲೇ ಕೇಳಿದೆ, ಯಾರು ಅಂತ. ಆಗ ಅವಳು, ಅದು ಒಂದು ಅನಾಥಾಶ್ರಮದಲ್ಲಿದ್ದಾಳೆ, ಆದರೆ ಮಾತು ಮಾತ್ರ ಬರಲ್ಲ, ಅದು ನೋಡಲು ತುಂಬ ಚೆನ್ನಾಗಿದ್ದಾಳೆ, ಒಳ್ಳೆ ಹುಡುಗಿ ಕೂಡ. ನಾನು ಆ ಹುಡುಗಿ ಫೋಟೋ ಚಂದ್ರುಗೆ ತೋರಿಸಿದೆ. ಅವನು ನೋಡಿ ಸುಮ್ಮನೆ ಆದ. ಮತ್ತೆ ಹೇಳ್ದ, ಹುಡುಗಿ ಚೆನ್ನಾಗಿದ್ದಾಳೆ, ನಾನು ಇವ್ರ ಜೊತೆನೇ ಮದುವೆ ಆಗ್ತೀನಿ ಅಂತ. ನಾನು ಈಗಲೂ ಅವನನ್ನು ತುಂಬ ಆಶ್ಚರ್ಯದಿಂದ ನೋಡಿದೆ. ಯಾಕೆಂದರೆ ಚಂದ್ರು ಒಂದು ಪ್ರಶ್ನೆ ಕೇಳಲಿಲ್ಲ. ಅವನು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದ. ತುಂಬ ಪ್ರಯತ್ನ ಮಾಡಿದೆ ಅವನು ಹೇಗಾದರೂ ಈ ಷರತ್ತನ್ನು ಬದಲಾಯಿಸಲಿ ಅಂತ. ಆದರೆ ಅವನು ಒಂದೇ ಮಾತಿನಲ್ಲಿ ಅಡಗಿದ್ದ. ನನ್ನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಟಿತ್ತು. ಆದರೂ ಚಂದ್ರುಗೆ ಮಾತಿಗೆ ಯಾವುದೇ ಟೆನ್ಷನ್ ಇರಲಿಲ್ಲ. ನನ್ನ ಹತ್ರ ಹೇಳ್ತಾ ಇದ್ದ, ಅಮ್ಮ ನಿನಗೆ ನಾನು ಸಂತೋಷವಾಗಿರಬೇಕು ಅಂದರೆ ಈ ಮದುವೆಗೆ ತಯಾರಿ ಮಾಡು ಅಂತ ಹೇಳಿದ್ದ. ಅವನಿಗೆ ಮದುವೆಗೆ ಕಾತುರದಲ್ಲಿದ್ದ ಹಾಗೆ. ನನ್ನ ಮನಸ್ಸನ್ನು ತುಂಬ ನೋವಿತ್ತುಕೊಂಡು ಹೋಗಿ ಅನಾಥಾಶ್ರಮದಲ್ಲಿ ಮಾತನಾಡಿದೆ. ಅಲ್ಲಿ ಸಾಕ್ಷಿಯನ್ನು ಹುಡುಗಿಯಾಗಿದ್ದು ನೋಡಲು ತುಂಬ ಸುಂದರವಾಗಿದ್ಲು. ಕಾಣಲು ತುಂಬ ಸೈಲೆಂಟಾಗಿ ಕಾಣುತ್ತಾ ಇದ್ಲು, ಆದರೆ ಮೂಗಿಯಾಗಿದ್ಲು. ಅವಳ ಅಪ್ಪ ಅಮ್ಮನ ಯಾವುದೇ ಸುದ್ದಿ ಇರಲಿಲ್ಲ. ಅವಳು ಬಾಲ್ಯದಿಂದಲೇ ಅನಾಥಾಶ್ರಮದಲ್ಲಿ ಬೆಳೆದಿದ್ದು ಅಂತ ಹೇಳಿದರು. ಚಂದ್ರು ಮೊದಲ ಬಾರಿ ಸಾಕ್ಷಿಯನ್ನು ನೋಡಿದಾಗ ಅವನ ಮುಖದಲ್ಲಿ ಒಂಥರ ಕುತೂಹಲ ಇತ್ತು. ಏನೋ ಯೋಚನೆಯಲ್ಲಿ ಮುಳುಗಿದ್ದ ಅವಳನ್ನು ನೋಡಿ ನಾನು ಸೂಕ್ಷ್ಮವಾಗಿ ನೋಡಿದೆ, ಆದರೆ ಏನು ಕಂಡುಹಿಡಿಯೋದಕ್ಕಾಗಿರಲಿಲ್ಲ. ಹಾಗೆ ಮದುವೆಯ ತಯಾರಿ ಬೇಗ ಆಗಿತ್ತು. ಆದರೆ ಸಾಕ್ಷಿ ಮುಖದಲ್ಲಿ ಅಂಥ ಖುಷಿ ಏನೂ ಇರಲಿಲ್ಲ. ಆದರೆ ಅವಳು ಸುಮ್ಮನೆ ಇದ್ಲು. ಆದರೆ ಮದುವೆ ದಿನ ಅವಳ ಮುಖದಲ್ಲಿ ಏನೋ ಹೇಳೋ ಹಾಗೆ ಇತ್ತು ಚಂದ್ರು ಜೊತೆ. ಆದರೂ ಚಂದ್ರುಗೆ ಅದು ಕಾಣಿಸ್ತಾ ಇರಲಿಲ್ಲ. ಹಾಗೆ ಮದುವೆ ಆಯಿತು. ಆದರೆ ಸಾಕ್ಷಿ ಬಂದು ಒಂದು ಮನೆಯಲ್ಲಿ ಬದಲಾವಣೆ ಇರಲಿಲ್ಲ. ಅವಳು ಯಾವಾಗಲೂ ಸುಮ್ಮನೆ ಇರ್ತಾ ಇದ್ಲು. ಆದರೆ ಅವಳು ನಾವು ಹೇಳೋದನ್ನು ಕೇಳ್ತಾ ಇದ್ಲು, ತಲೆಯನ್ನು ಆಡಿಸಿ ಉತ್ತರ ಕೊಡ್ತಾ ಇದ್ಲು ಮತ್ತು ನಗಾಡ್ತಾ ಇದ್ಲು. ಆದರೆ ಚಂದ್ರು ಕಡೆಯಲ್ಲಿ ಯಾವುದೇ ಬದಲಾವಣೆ ಕೂಡ ಇರಲಿಲ್ಲ. ಅವನು ಬೇರೆ ಗಂಡಂದಿರ ಹಾಗೆ ಇರಲಿಲ್ಲ ಅವಳ ಜೊತೆ. ಮದುವೆಯ ರಾತ್ರಿ ಚಂದ್ರು ರೂಮಿಗೆ ಹೋದಾಗ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ಹೇಗಾದರೂ ಸಾಕ್ಷಿಯನ್ನು ಸ್ವೀಕಾರ ಮಾಡಲಿ ಅಂತ. ಆದರೆ ರೂಮಿಗೆ ಹೋಗಿ ಸ್ವಲ್ಪ ಸಮಯದ ನಂತರ ಬಾಗಿಲು ಓಪನ್ ಆಯಿತು. ನೋಡಿದರೆ ಚಂದ್ರು ಆಗಿದ್ದ. ನಾನು ಹೋಗಿ ಚಂದ್ರು ಹತ್ರ, ಮಗನೇ ಎಲ್ಲ ಸರಿ ಇದೆ ತಾನೇ? ಆಗ ಅವನು, ಹಾಂ ಅಮ್ಮ, ಅದು ನನಗೆ ಸ್ವಲ್ಪ ನಿದ್ದೆ ಬರ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಮಾಡಿ ಮೇಲೆ ಹೋಗಿ ಬರ್ತೀನಿ ಸುತ್ತಾಡಿ ಅಂತ ಹೇಳ್ದ. ಆದರೆ ಅವನ ಮಾತಿನಲ್ಲಿ ಸ್ವಲ್ಪ ಸಂಕೋಚ ಇತ್ತು. ನಾನು ಅಂದ್ಕೊಂಡೆ, ಚಂದ್ರು ಈಗ ಅವಳ ಜೊತೆ ಮದುವೆಯಾಗಿ ಬೇಜಾರು ಮಾಡ್ತಾ ಇದ್ದಾನೆ, ಈಗ ಬೇಜಾರಾಗ್ತಾ ಇರ್ಬೋದು ಅಂತ. ಆದರೆ ಮತ್ತೊಂದು ಕಡೆ ಸಾಕ್ಷಿಯದ್ದು ಹೀಗೆ ಆಗಿತ್ತು ಮುಖದಲ್ಲಿ. ನನಗೆ ಅನ್ನಿಸ್ತಾ ಇತ್ತು ಸಾಕ್ಷಿಗೆ ಏನೋ ಹೇಳಬೇಕಾಗಿದೆ ಅಂತ. ಆದರೆ ನನಗೆ ತಲೆಯಲ್ಲಿ ಸಾಕ್ಷಿಗೆ ಚಂದ್ರು ಗೊತ್ತಿದ್ನಾ ಅಂತ ಒಂದು ಡೌಟ್ ಕೂಡ ಆಗಿತ್ತು. ಆದರೂ ನಾನು ಆವಾಗಲೇ ತಲೆಯಿಂದ ತೆಗೆದಾಕ್ಬಿಟ್ಟಿದ್ದೆ, ನನ್ನ ವಿಹ್ಯಾಮ್ ಆಗಿರ್ಬೋದು ಅಂತ. ಸಾಕ್ಷಿಯ ಮದುವೆಯಾಗಿ ಸ್ವಲ್ಪ ತಿಂಗಳಲ್ಲೇ ಆಗಿತ್ತು. ನಾನು ಒಂದು ವಿಚಿತ್ರ ಘಟನೆ ನೋಡ್ತಾ ಇದ್ದೆ. ಸಂಜೆ 7 ಗಂಟೆಗೆ ಕರೆಕ್ಟಾಗಿ ಚಂದ್ರು ಮತ್ತು ಸಾಕ್ಷಿ ಒಂದಾಗಿ ಮಾಡಿ ಮೇಲೆ ಹೋಗ್ತಾ ಇದ್ರು. ತುಂಬ ಹೊತ್ತು ಅಲ್ಲೇ ನಿಲ್ತಾ ಇದ್ರು. ಅವರನ್ನು ನೋಡುವಾಗ ಚಂದ್ರು ತುಂಬ ಸುಸ್ತಾಗಿ ಫುಲ್ ಬೆವರಿಂದ ಮುಳುಗಿರ್ತಾ ಇದ್ದ. ಮತ್ತು ಸಾಕ್ಷಿಯ ಮುಖದಲ್ಲಿ ಹಳದಿ ಬಣ್ಣ ತುಂಬಿರ್ತಿತ್ತು. ಇದು ಸಾಧಾರಣ ವಿಷಯ ಆಗಿರಲಿಲ್ಲ. ನಾನು ಮೊದಲ ಅಂದ್ಕೊಂಡೆ ಇಬ್ಬರು ತಣ್ಣನೆಯ ಗಾಳಿ ತಗೊಳಕ್ಕೆ ಹೋಗಿರ್ಬೋದು ಅಂದ್ಕೊಳ್ತಿದ್ದೆ. ಆದರೆ ಇದು ದಿನೇಯ ವಿಷಯ ಆಗಿತ್ತು. ಚಂದ್ರು ಸುಸ್ತಾಗಿ ಬೆವರಿನಲ್ಲಿ ಮುಳುಗಿರ್ತಾ ಇದ್ದ. ಸಾಕ್ಷಿಯ ಕಣ್ಣುಗಳು ಒಳಗೆ ಹೋಗಿ ತುಂಬ ಟಯರ್ಡ್ ಆಗಿರ್ತಾ ಇದ್ಲು. ಅವಳು ತುಂಬ ಮೊದಲೇ ವೀಕ್ ಆಗಿದ್ಲು. ಈಗ ದಿನೇ ಇನ್ನಷ್ಟು ವೀಕ್ ಆಗ್ತಾ ಹೋಗ್ತಾ ಇದ್ಲು. ನಾನು ಒಂದು ದಿನ ಅವಳ ಹತ್ರ, ನೀನು ಸರಿಯಾಗಿದ್ದೀಯಾ ತಾನೇ ಅಂತ ಪ್ರಶ್ನೆ ಮಾಡಿದೆ. ಆಗ ಅವಳು ನಗಾಡಿ ತಲೆ ಅಲ್ಲಾಡಿಸಿ ಸುಮ್ಮನೆ ಇರ್ತಾ ಇದ್ಲು. ಅವಳ ಮುಖದಲ್ಲಿ ಬೇರೆ ಏನೋ ಇರ್ತಾ ಇತ್ತು. ನಾನು ಇದನ್ನು ನೋಡಿ ತುಂಬ ಟೆನ್ಷನಲ್ಲಿದ್ದೆ. ಅಯ್ಯೋ, ಮಾತಾಡೋದಾದರೆ ಏನು ಮಾಡಲಿ? ನಾನು ಒಂದು ದಿನ ಅವನ ಹತ್ರನೇ ಕೇಳಿ ನೋಡೋಣ ಅಂತ ಕೇಳಿದೆ. ಅಷ್ಟರಲ್ಲೂ ಇವರು ನನ್ನ ಹತ್ರ ಏನೋ ಮುಚ್ಚಿರ್ತಾ ಇದ್ದಾರೆ ಅಂದ್ಕೊಂಡು ನಾನು ಚಂದ್ರನ ಹತ್ರ, ಮಗನೇ ನೀನು ಯಾವತ್ತೂ ಸಾಕ್ಷಿಯನ್ನು ಯಾಕೆ ಮಾಡಿ ಮೇಲೆ ಕರ್ಕೊಂಡು ಹೋಗ್ತೀಯ ಅಂತ ಕೇಳಿದೆ ಡೈರೆಕ್ಟಾಗಿ. ಚಂದ್ರು ಯಾವಾಗಲೂ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ತಕ್ಷಣವೇ ಹೇಳ್ತಾ ಇದ್ದ. ಆದರೆ ಅವನು ಒಂದು ಕ್ಷಣಕ್ಕೆ ಗಾಬರಿಗೊಂಡ. ನಗಾಡುತ್ತಾ ಹೇಳ್ದ, ಅಮ್ಮ
ಸಾಕ್ಷಿಗೆ ತಣ್ಣನೆಯ ಗಾಳಿಯಲ್ಲಿ ಕೂತ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಮಲ್ಗೆ ಮಾತು ಮಾರಲ್ಲ, ಆದರೆ ಪ್ರಕೃತಿಯ ವಾತಾವರಣದಲ್ಲಿ ಕೂತ್ಕೊಳ್ಳೋದು ಅವಳಿಗೆ ತುಂಬ ಇಷ್ಟ. ಆದರೆ ಇದನ್ನು ಹೇಳುವಾಗ ತುಂಬ ಅಡ್ಬಡಿಯಲ್ಲಿ ಹೇಳಿದ. ಆದರೆ ನಾನು ಮುಂದೆ ಏನು ಪ್ರಶ್ನೆ ಮಾಡದೆ ಸುಮ್ಮನೆ ಇದ್ದೆ. ಆದರೆ ಅವತ್ತು ರಾತ್ರಿ ಹೀಗೆ ಆಯಿತು ಅಂದರೆ ನನ್ನ ಡೌಟ್ ಇನ್ನೂ ಹೆಚ್ಚಿಸಿತು. ಮತ್ತು ಮಾರನೇ ದಿನ ಸಾಕ್ಷಿಗೆ ತುಂಬ ಹುಷಾರಿರಲಿಲ್ಲ. ಅವಳು ಊಟ ಮಾಡುವಾಗ ಡೈನಿಂಗ್ ಟೇಬಲಲ್ಲೇ ಕೂತಿದ್ದಾಗ ಅವಳಿಗೆ ಊಟ ಮಾಡಲು ಸಹ ಆಗ್ತಾ ಇರಲಿಲ್ಲ. ಅವಳ ಕೈಕಾಲುಗಳು ನಡಗಲು ಆರಂಭಿಸಿದವು. ನಾನು ಗಾಬರಿಗೊಂಡು ಚಂದ್ರನ ಕರೆದೆ. ಮಗನ ಸಾಕ್ಷಿಯನ್ನು ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಡಾಕ್ಟರ್ ಹತ್ರ ಅಂತ ಹೇಳಿದೆ. ಇವಳು ದಿನೇ ದಿನೇ ವೀಕ್ ಹೋಗ್ತಾ ಇದ್ದಾಳೆ. ನಾನು ತುಂಬ ಕೋಪದಲ್ಲಿ ಹೇಳ್ದೆ ಇದನ್ನು. ಚಂದ್ರು ಒಂದು ಕ್ಷಣಕ್ಕೆ ಸಾಕ್ಷಿಯನ್ನು ನೋಡಿದ. ಹೇಗೆ ಅಂದರೆ ಅವನಿಗೆ ಈ ವಿಷಯ ಮೊದಲೇ ಗೊತ್ತಿರೋ ಹಾಗೆ. ಅವನು ಹೇಳ್ದ, ಅಮ್ಮ, ನಾನೊಬ್ಬ ಡಾಕ್ಟರ್, ನಾನು ಇದನ್ನು ನೋಡ್ಕೋತೀನಿ ಬಿಡು. ಆದರೆ ಅವನ ಶಬ್ದದಲ್ಲೂ ತುಂಬ ಗಾಬರಿ ಇತ್ತು. ಹಾಗಿದ್ದರೂ ಪ್ರತಿದಿನ ರಾತ್ರಿ ಆ ಮಾಡಿ ಮೇಲೆ ಯಾಕೆ ಹೋಗ್ತಾರೆ? ಹಾಗೆ ಏನು ಮಾಡ್ತಾರೆ ಮಾಡಿ ಮೇಲೆ ಅಂತ ಯೋಚನೆ ಕೂಡ ಆಗಿತ್ತು ನನ್ನದು. ನನ್ನ ಪ್ರಶ್ನೆಗಳು ಇನ್ನೂ ಜಾಸ್ತಿ ಹುಟ್ಟಿತ್ತು ಇದರಿಂದ. ಒಂದು ದಿನ ರಾತ್ರಿ ಚಂದ್ರು ಹಾಲಿನಲ್ಲಿ ಮಲಗಿದ್ದ. ಅದನ್ನು ನಿದ್ದೆಯಲ್ಲಿ ತುಂಬ ಆತಂಕದಲ್ಲಿ ಹೇಳ್ತಾ ಇದ್ದ. ಇದೆಲ್ಲ ನನ್ನ ತಪ್ಪಿಂದ ಆಗಿದ್ದು, ಇದಕ್ಕೆ ಪ್ರಾಯಶ್ಚಿತ್ತ ಪಡಿಬೇಕು ನಾನು ಅಂದ್ಕೊಂಡೆ. ಪ್ರಾಯಶ್ಚಿತ್ತ? ಯಾವ ರೀತಿ ಪ್ರಾಯಶ್ಚಿತ್ತವನ್ನು ಪಡಿಬೇಕು? ನಾನು ಇದೊಂದು ಮಾಮೂಲಿಯಾದ ಮದುವೆ ಅಂದ್ಕೊಂಡಿದ್ದೆ, ಆದರೆ ಇದು ಬೇರೆ ಸೂಚನೆಯನ್ನೇ ಹೇಳ್ತಾ ಇತ್ತು. ಸಾಕ್ಷಿ ಮತ್ತು ಚಂದ್ರು ಸುಮ್ಮನೆ ಇರುವ ಹಿಂದೆ ರಹಸ್ಯ ಏನೋ ಅಡಗಿದೆ ಅಂದ್ಕೋತಿದ್ದೆ. ನನಗೆ ಈ ರಹಸ್ಯ ಗೊತ್ತೇ ಮಾಡ್ಕೋಬೇಕು ಅಂದ್ಕೊಂಡೆ. ಚಂದ್ರು ಮತ್ತು ಸಾಕ್ಷಿಯ ಮದುವೆಯಾಗಿ ಸ್ವಲ್ಪ ತಿಂಗಳಾಗಿತ್ತಷ್ಟೇ. ಆದರೆ ಈ ವಿಷಯ ದಿನೇ ದಿನ ಆಗಲು ಸ್ಟಾರ್ಟ್ ಆಗಿತ್ತು. ಸಾಕ್ಷಿಯ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಕಾಣುತ್ತಾ ಇತ್ತು. ಚಂದ್ರನ ನಡವಳಿಕೆ ಮೊದಲಿನ ಹಾಗೆ ಇರ್ತಾನೆ ಇರಲಿಲ್ಲ. ಅವನು ತುಂಬ ಸೈಲೆಂಟಾಗಿರ್ತಾ ಇದ್ದ. ರಾತ್ರಿ ಹೊತ್ತು ನಿದ್ದೆ ಮಾಡ್ತಾ ಇರಲಿಲ್ಲ. ಹಗಲಿನಲ್ಲಿ ಏನೋ ಯೋಚನೆಯಲ್ಲಿ ಮುಳುಗಿರ್ತಿದ್ದ. ಆದರೆ ಸಾಕ್ಷಿ ತುಂಬ ಬೇಕಾಗ್ತಾ ಇದ್ಲು. ನಾನು ಹೇಗೆ ಇದೆಯಾ, ಏನಾಗಿದೆ ಅಂತ ಕೇಳಿದಾಗ ಅವಳು ನಗಾಡುತ್ತಾ ಅಂತ ತಲೆಯಲ್ಲಾಡಿಸಿ ಸುಮ್ಮನೆ ಇರ್ತಾ ಇದ್ಲು. ಆದರೆ ಅವಳ ಕಣ್ಣಿನಲ್ಲಿ ಬೇರೆ ಏನೋ ಇರ್ತಾ ಇತ್ತು. ಬೇಜಾರಾಗಿ ಇರ್ತಾ ಇದ್ಲು. ನಾನು ಚಂದ್ರನ ಕೂಗಿ ಕೇಳಿದೆ, ಸಾಕ್ಷಿ ಯಾಕೆ ದಿನೇ ದಿನೇ ವೀಕ್ ಆಗ್ತಾ ಹೋಗ್ತಾ ಇದ್ದಾಳೆ? ನಮಗೆ ಅವಳಿಗೆ ಡಾಕ್ಟರ್ಗೆ ತೋರಿಸ್ಬೇಕು ಬೇಗನೆ. ಚಂದ್ರು ನನ್ನ ನೋಡಿದ. ಆದರೆ ಅವನು ಬೇಗನೆ ಮಾಮೂಲಿಯ ಮಾತು ಆಗಿರೋ ಹಾಗೆ ಇದ್ದ. ಮತ್ತು ಇದು ಅವನಿಗೆ ಒಂದು ಟೆನ್ಷನ್ ಇಲ್ಲದ ಮಾತು ಇರೋ ಹಾಗೆ ಇದ್ದ. ಹೇಳ್ತಾ ಇದ್ದ, ಅಮ್ಮ, ನಾನೇ ಒಬ್ಬ ಡಾಕ್ಟ್ರು, ನಾನೆಲ್ಲ ನೋಡ್ಕೊತೀನಿ ಬಿಡು, ನೀನು ಇದರ ಬಗ್ಗೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಕೇಳಿದೆ, ಆದರೂ ನೀನು ಸಾಕ್ಷಿ ಜೊತೆ ರಾತ್ರಿ ಹೊತ್ತು ಮಾಡಿ ಮೇಲೆ ಏನು ಮಾಡ್ತೀಯ? ಹಾಗೆ ನೀನು ತುಂಬ ಸುಸ್ತಾಗಿ ತುಂಬ ಬೆವರ್ತಾ ಇರ್ತೀಯ. ಮತ್ತು ಆಗ ಅವನು ನಗಾಡುತ್ತಾ, ಅಮ್ಮ, ನೀನು ಜಾಸ್ತಿನೇ ಡೌಟ್ ಪಡ್ತಾ ಇದೆಯಾ? ಅಮ್ಮ, ಸಾಕ್ಷಿಗೆ ಗಾಳಿಯಲ್ಲಿ ಕೂತ್ಕೊಳ್ಳೋದು ಅಂದರೆ ತುಂಬ ಇಷ್ಟ, ಹಾಗೆ ಕರ್ಕೊಂಡು ಹೋಗಿ ಕೂರಿಸ್ತೀನಿ ಅಷ್ಟೇ ಅಂತ ಹೇಳ್ದ. ನನಗೆ ಅವನ ಮಾತಿಗೆ ನಂಬಿಕೆನೇ ಬರಲಿಲ್ಲ. ಒಂದು ದಿನ ನಾನು ಅವರು ಹೋದ ತಕ್ಷಣ ಹಿಂದೆ ಹೋದೆ. ಆಗ ಚಂದ್ರು ಮಾಡೋದನ್ನು ನೋಡಿ ಬೆಚ್ಚಿ ಬಿದ್ದೆ. ಚಂದ್ರು ಮೊಬೈಲ್ನಲ್ಲಿ ಏನೋ ಒಂದನ್ನು ತೋರಿಸ್ತಾ ಇದ್ದ. ಅದನ್ನು ನೋಡಿ ಸಾಕ್ಷಿ ಶಾಕ್ ಆಗ್ತಾ ಇದ್ಲು. ಮತ್ತು ಅವಳ ಬಾಯಿಂದ ಕಿರಿಚೋಕ್ಕೆ ಟ್ರೈ ಮಾಡ್ತಾ ಇದ್ಲು. ಆದರೆ ಬಾಯಿಂದ ಮಾತೇ ಬರ್ತಾ ಇರಲಿಲ್ಲ. ಆದರೆ ಇದನ್ನು ನೋಡಿ ಅವಳ ಕೈಕಾಲುಗಳು ನಡುಗಲು ಆರಂಭಿಸಿದವು. ಕಣ್ಣು ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಆದರೆ ಚಂದ್ರು ಮತ್ತೆ ಮತ್ತೆ ನೋಡುವಂತೆ ಫೋರ್ಸ್ ಮಾಡ್ತಾ ಇದ್ದ. ಅವಳು ಅದನ್ನು ದೂರ ಮಾಡಲು ಪ್ರಯತ್ನ ಮಾಡ್ತಾ ಇದ್ಲು. ಅವಳನ್ನು ಹಿಡ್ಕೊಂಡು ಬಲವಂತವಾಗಿ ತೋರಿಸ್ತಾ ಇದ್ದ. ಹಾಗೆ ಅವನು ತುಂಬ ಸುಸ್ತಾಗಿರ್ತಾ ಇದ್ದ. ಇದರಿಂದ ಸಾಕ್ಷಿಗೆ ತುಂಬ ಆರೋಗ್ಯ ಸಮಸ್ಯೆ ಆಗ್ತಾ ಇತ್ತು ಇದರಿಂದ. ನಾನು ಇದನ್ನು ನೋಡಿದ್ದೆ. ಬೇಗ ಓಡಿ ಹೋಗಿ ಅವನನ್ನು ತಡೆದೆ. ನೋಡಿದಾಗ ಅವನು ಶಾಕ್ ಆಗಿ ಹೋದ ನನ್ನ ನೋಡಿ. ಕೊನೆಗೆ ಸಾಕ್ಷಿನ ನನ್ನ ಹತ್ರ ಹೇಳ್ಕೊಂಡೆ. ಇದು ಏನು ಮಾಡ್ತಾ ಇದೆಯಾ ನೀನು? ನಿನ್ಗೆ ಅವನು ನೋವು ಕಾಣಿಸ್ತಾ ಇಲ್ವಾ ಅಂತ ಬೈಯಲು ಸ್ಟಾರ್ಟ್ ಮಾಡಿದೆ. ಕೊನೆಗೆ ಅವನು ತಲೆ ಬಗ್ಗಿಸಿದ. ಮತ್ತು ಹೇಳ್ದ, ಅಮ್ಮ, ನಾನು ಅವಳು ಒಳ್ಳೆಯದಕ್ಕೆ ಮಾಡ್ತಾ ಇರೋದು. ಆಗ ಅಂತಹದ್ದೇನಿದೆ ಆ ಮೊಬೈಲ್ನಲ್ಲಿ? ಅದನ್ನು ನೋಡಿ ಅವಳು ಹಾಗೆ ಆಗ್ತಾ ಇರೋದು. ಆಗ ಅದು ಅಮ್ಮ ಅಂತ ಹೇಳ್ದ. ನಾನು ಆ ಕ್ಷಣವೇ ಆ ಮೊಬೈಲ್ ಇಸ್ಕೊಂಡು ಆ ವಿಡಿಯೋನ ನೋಡಿದೆ. ಮತ್ತು ಬೆಚ್ಚಿ ಬಿದ್ದೆ. ನಾನು ಕೇಳಿದೆ, ಇದು ಯಾರ್ದು ಆಕ್ಸಿಡೆಂಟ್ ಆಗಿದ್ದು? ಅದು ನಿನ್ನ ಕಾರಿಂದ? ಆಗ, ಅಮ್ಮ, ಅದು ನಾನು ಡ್ರೈವಿಂಗ್ ಮಾಡಿಕೊಂಡು ಬರ್ತಾ ಇದ್ದೆ. ಆಗ ನನಗೆ ರಾತ್ರಿ ಇಡೀ ನಿದ್ದೆ ಇಲ್ಲದ ಕಾರಣ ಓಡಿಸ್ಬೇಕಾದ್ರೆ ನಿದ್ದೆ ಕಣ್ಣಿಗೆ ಹಿಡಿದಿತ್ತು. ಕೊನೆಗೆ ಮುಂದೆ ಒಂದು ಕಾರಿಗೆ ಡಿಕ್ಕಿ ಹೊಡೆದೆ. ಅದು ಆದ ತಕ್ಷಣ ನಾನು ಹೊರಗಡೆ ಬಿದ್ದುಬಿಟ್ಟಿದ್ದೆ ಕಾರಿನಿಂದ. ಆದರೆ ಕಾರಿನಲ್ಲಿ ಇದ್ದ ಮುಂದೆ ಕೂತಿದ್ದ ಇಬ್ಬರಿಗೂ ತುಂಬ ಏಟಾಗಿ ಪ್ರಾಣ ಹೊರಟೋಗಿತ್ತು. ಕಾರಿನ ಹಿಂದೆ ಇದ್ದವಳು ಬಚಾವಾದ್ಲು. ಆದರೆ ಅವಳ ಮುಂದೆ ಆಗಿದ್ದ ಈ ದೃಶ್ಯ ಕಂಡು ಅಲ್ಲೇ ಬಿದ್ದೋಗಿದ್ಲು ತಲೆ ಸುತ್ತಿ. ಕೊನೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಆದರೆ ಅವಳು ಕೋಮಾ ಸ್ಟೇಜ್ಗೆ ಹೋಗಿದ್ಲು. ಅವಳೇ ಇವಳಮ್ಮ ಸಾಕ್ಷಿ. ಆದರೆ ನಾನು ಟ್ರೀಟ್ಮೆಂಟ್ ಮಾಡಿಸಿದೆ. ಆದರೆ ಅವಳು ಈ ಘಟನೆಯನ್ನು ತುಂಬ ಹಚ್ಚಿಕೊಂಡಿದ್ಲು. ಕೊನೆಗೆ ಅವಳಿಗೆ ಮಾತೇ ಬರದೆ ಹಾಗೆ ಆಯಿತು. ಇದು ನನ್ನಿಂದನೇ ಆಗಿದ್ದು ಅಂತ ಹೇಳಿ ಜೋರಾಗಿ ಅಳ್ತಾ ಇದ್ದ. ಹಾಗೂ ಅವಳು ಹೇಗೆ ಅನಾಥಾಶ್ರಮದಲ್ಲಿ
ಆಗ ಅದು ನಾನು ಚಿಕ್ಕಮ್ಮನ ಮಗ ಸೇರಿ ಪ್ಲ್ಯಾನ್ ಮಾಡಿ ಇದನ್ನು ಚಿಕ್ಕಮ್ಮನ ತಲೆಗೆ ಹಾಕಿದ್ವಿ. ನಾನು ಹಠ ಮಾಡಿದ್ದು ನನಗೆ ಮೂಗಿ ಹುಡುಗಿ ಜೊತೆನೇ ಮದುವೆ ಆಗಬೇಕು ಅಂತ ಇದಕ್ಕೋಸ್ಕರನೇ. ಆಗ ನನಗೆ ಗೊತ್ತಿತ್ತು ನೀನು ಇದನ್ನು ಚಿಕ್ಕಮ್ಮನ ಹತ್ರ ಹೇಳೇ ಹೇಳ್ತೀಯ ಅಂತ. ಹಾಗೆ ಇದೆಲ್ಲ ಆಯಿತು. ನಾನೊಬ್ಬ ಡಾಕ್ಟರ್. ಆ ಇನ್ಸಿಡೆಂಟ್ಸ್ ಮತ್ತೆ ಮತ್ತೆ ಆ ರೋಗಿ ಮುಂದೆ ಬರ್ತಾ ಇದ್ದರೆ ಅವರು ಒಳಗಿನಿಂದ ದುಃಖ ಹೊರಗಡೆ ಹಾಕ್ತಾರೆ. ಆಗ ಅವರ ದುಃಖ ಹೊರಗಡೆ ಬಂದರೆ ತನ್ನಾಗಿ ಎಲ್ಲ ಸರಿಯಾಗುತ್ತೆ ಮತ್ತು ಅವರು ಮೊದಲಿನ ಹಾಗೆ ಆಗ್ತಾರೆ. ಅದಕ್ಕೆ ನಾನು ಹೀಗೆ ದಿನೇ ದಿನೇ ಮಾಡ್ತಾ ಇರೋದು ಅವಳಿಗೆ ಮಾತು ಬರಲಿ ಅಂತ ನಾನು ಅಪ್ಪಿಕೊಂಡು ಅಳ್ತಾ ಇದ್ದೆ ಹೇಳಿ. ಆಗ ನಾನು ಇಷ್ಟೊಂದು ದುಃಖ ಒಳಗಡೆ ಮಾಡಿಕೊಂಡು ನೀನು ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಆಗ ಅಮ್ಮ, ನೀನು ಮೊದಲೇ ಹಾರ್ಟ್ ಪೇಷಂಟ್, ಇದು ಗೊತ್ತಾದರೆ ಎಲ್ಲಿ ನಿನಗೆ ಅಂತ ಹೇಳ್ದ. ನನ್ನ ಮಗನ ದುಃಖ ಅರ್ಥ ಮಾಡಿಕೊಳ್ಳದೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಅವನು ಹೀಗೆ ಮಾಡಿ ಮಾಡಿ ಅವಳ ಬಾಯಲ್ಲಿ ಸ್ವಲ್ಪ ಸ್ವಲ್ಪ ಮಾತು ಬರಲು ಆರಂಭಿಸಿದ್ದು ಸ್ವಲ್ಪ ದಿನದಲ್ಲೇ. ನೀವು ಅಷ್ಟೇ, ನಿದ್ದೆ ಮಾಡದೆ ಡ್ರೈವಿಂಗ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಿದ್ದೆ ಬರ್ತಾ ಇದೆ ಅಂದರೆ ಸ್ವಲ್ಪ ಹೊತ್ತು ಸೈಡಿಗೆ ಹಾಕಿ ವಾಹನವನ್ನು ನಿಲ್ಲಿಸಿ ಮಲಗಿ ಮತ್ತೆ ವಾಹನವನ್ನು ಚಲಿಸಿ. ಹೀಗೆ ಮಾಡೋದ್ರಿಂದ ಎಷ್ಟು ಆಕ್ಸಿಡೆಂಟ್ನಿಂದ ಜೀವ ಉಳಿಬಹುದು, ನಿಮ್ಮ ಆಕ್ಸಿಡೆಂಟು ತಪ್ಪಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.